ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ನನ್ನ ಡ್ಯಾಡ್ ಸಾಬೀತು ಮಾಡ್ತಾರೆ. ಏನೇ ಹೇಳು ಭಾರ್ಗವಿ, ಇದರಿಂದ ಒಂಥರ ಒಳ್ಳೇದೇ ಆಯಿತು. ನನ್ನ ಮಾತು ಕೇಳದೆ ನನ್ನ ವಿರುದ್ಧ ಹೋಗ್ತಿದ್ದ ನನ್ನ ಮಗ ಈಗ ನನ್ನ ಪರವಾಗಿ ನಿಂತಿದ್ದಾನೆ ಅಂತಂದರೆ ಇದು ನನ್ನ ಗೆಲುವಲ್ವಾ? ಅದು ನಿಜ ಆಗಿದ್ರೆ ನಾನು ನಿಮ್ಮ ಪರನೇ ನಿಲ್ತೀನಿ. ಯಾಕೋ ಅರ್ಜುನ್ ಹೀಗೆ ಮಾಡ್ತಿದ್ಯಾ? ಏನಾಗಿದೆ ನಿಮಗೆಲ್ಲ? ಯಾಕೆ ಅವಳನ್ನ ಇಷ್ಟೊಂದು ಗೋಳು ಇಕ್ಕೊಳ್ತಿದ್ದೀರಾ? ಪಾಪ ಕಣವಳು, ಬೆಳಗ್ಗೆಯಿಂದ ಒಂದು ತುತ್ತು ಅನ್ನನೂ ತಿಂದಿಲ್ಲ. ಈ ಅಜ್ಜಿಗೆ ಮಾಡಕ್ ಬೇರೆ ಏನು ಕೆಲಸ ಇಲ್ಲ. ಊಟ ಮಾಡಿಲ್ಲ ಅಂತ ಯಾಕೆ ಹೇಳಬೇಕಿತ್ತು? ಇವ್ರಿ ಕೋಲ್ಡ್ ವಾರು ವರ್ಲ್ಡ್ ವಾರ್ ಆಗೋ ಥರ ಏನಾದರೂ ಮಾಡಬೇಕು. ಅವತ್ತು ರಾತ್ರಿ ನಾನು ಸಂಧ್ಯಾನ ಅಟ್ಟಿಸ್ಕೊಂಡು ಹೋಗಿದ್ದು ನಿಜ. ಆದರೆ ಅವಳು ತಪ್ಪಿಸ್ಕೊಂಡ್ಳು. ಬೆಳಿಗ್ಗೆ ನಶೆ ಇಳಿದು ಎದ್ದಾಗ ಸಂಧ್ಯಾ ಸತ್ತೋಗಿದ್ದಾಳೆ ಅಂತ ಗೊತ್ತಾಯಿತು. ನಾನು ಹೇಳ್ತಿರೋದು ನಿಜ ಸರ್, ನನ್ನ ನಂಬಿ. ಛೇ, ಯಾಕೋ ತಲೆನೇ ಓಡ್ತಾ ಇಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತಂದ್ರೆ ತಲೆ ಹೇಗೆ ಓಡುತ್ತೆ? ನೀವು ಊಟ ಮಾಡಿದ್ರಾ? ನಾನು ಹಸ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಹಸ್ಕೊಂಡಿದ್ದೀರಾ? ಭಾರ್ಗವಿ, ನೀರು ಕುಡಿ. ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡು ಯಾಕಿಷ್ಟೊಂದು ಕೋಪ ತೋರಿಸ್ತೀರಾ ಪಾರ್ಥ? ನಿಮಗೂ ಅಷ್ಟೇ. ನಿಮ್ಮ ಮನಸ್ಸಲ್ಲಿ ನನ್ನ ಮೇಲೆ ಬೇಟದಷ್ಟು ಪ್ರೀತಿ ಇದೆ. ಆದರೂ ಯಾಕೆ ಹೀಗಾಡ್ತಿದ್ದೀರಾ? ಯಾಕೆ ಭಾರ್ಗವಿ? ಯಾಕೆ ಡ್ಯಾಡ್ ಮೇಲೆ ಅಷ್ಟು ಕೋಪ? ಯಾಕೆ ರಿತು ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಪಾರ್ಥ, ಇಷ್ಟೆಲ್ಲ ಆದ್ರೂ ನಾನು ಏನಕ್ಕೆ ಹೀಗೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಿಮ್ ತಂಗಿ ಮಾಡಿರೋ ತಪ್ಪನ್ನ ಬಿಡಿಸಿ ತೋರ್ಸಿದ್ರು ಇನ್ನೂ ನಿಮ್ ಕಣ್ಣಿಗೆ ನಾನು ಕೆಟ್ಟೋಳಕ್ ಕಾಣಿಸ್ತಾ ಇದ್ದೀನ? ನೋಡಿ ಭಾರ್ಗವಿ, ನಿಮ್ಮ ಉದ್ದೇಶ ಒಳ್ಳೇದಂತ ನನಗೆ ಗೊತ್ತಿದೆ. ರಿತು ಮಾಡಿದ ತಪ್ಪು ಅಂತನೂ ನನಗೆ ಅರ್ಥ ಆಗಿದೆ. ನೋಡಿ, ಅವಳು ಮಾಡಿರೋ ತಪ್ಪಿನ ಬಗ್ಗೆ ನಾನು ಖಂಡಿತ ವಹಿಸ್ಕೊಂಬರಲ್ಲ. ಆದ್ರೂ ನೀವೇ ಯೋಚನೆ ಮಾಡಿ, ಪ್ರೀತಿ ಅಂದ್ರೆ ಹಾಗೆ ಅಲ್ವಾ? ಅಂದ್ರೆ ಇವಾಗ ನೋಡಿ, ನಾವಿಬ್ರು ಪ್ರೀತಿಸಿ ಮದುವೆ ಆಗಿದ್ದೀವಿ.
ನಾನು ಜೆ ಪಿ ಪಾಟೀಲ್ ಅವ್ರ ಮಗ ಅಂತ ನಿಮಗೆ ಗೊತ್ತೇ ಇರಲಿಲ್ಲ. ಆ ವಿಷಯನ ಮುಚ್ಚಿಟ್ಟಿದ್ದು ನನ್ನ ತಪ್ಪೆ. ಆದರೆ ಆ ವಿಷಯನ ಯಾಕೆ ಮುಚ್ಚಿಟ್ಟಿದೆ ಅಂತ ಯೋಚನೆ ಮಾಡಿ. ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ, ನಿಮ್ಮ ಮೇಲಿನ ಪ್ರೀತಿಗೆ. ನೀವು ಅಷ್ಟೇ, ಮದುವೆ ಆದ್ಮೇಲೆ ಎಲ್ಲ ಮರೆತು ನನ್ನ ಜೊತೆ ಯಾಕಿದ್ದೀರಾ ಹೇಳಿ? ನನ್ನ ಮೇಲಿರೋ ಪ್ರೀತಿಗೆ ಅಲ್ವಾ? ನಾವೇ ಹೀಗಾಡ್ತಿದ್ದೀವಿ. ಆದರೆ ರಿತು ನಮ್ಗಿಂತ ಚಿಕ್ಕವಳು. ಅವಳಿಗೆ ತೋಚಿದ್ದನ್ನ ಅವಳು ಮಾಡಿದಾಳೆ. ಗರ್ಭಿಣಿ ಅಂತ ಸುಳ್ಳು ಹೇಳಿದಾಳೆ. ಆದ್ರೆ ಈಗ ರಿತುಗೆ ಮದ್ವೆ ಆಗಿದೆ ಭಾರ್ಗವಿ. ವಿಕ್ಕಿ ಅವಳ ಗಂಡ. ಅವರಿಬ್ಬರಿಗೂ ಅವರದ್ದೇ ಆದ ಬದುಕಿದೆ. ವಿಕ್ಕಿ ನಿಜವಾಗ್ಲೂ ತಪ್ಪು ಮಾಡಿದಾನ ಇಲ್ವಾ ಅಂತ ತಿಳ್ಕೊಳ್ದೆ ಆತರ ಪಟ್ಬಿಟ್ರಿ. ಅದ್ ನಿಮ್ ತಪ್ಪಲ್ವಾ? ನಾನು ಆತರ ಪಟ್ಟಿಲ್ಲ ಪಾರ್ಥ. ಈ ಕೇಸ್ಗೋಸ್ಕರ, ಸಾಕ್ಷಿಗೋಸ್ಕರ ನಾನು ತಿಂಗಳನ್ಗಟ್ಲೆ ಕಷ್ಟಪಟ್ಟಿದ್ದೀನಿ. ನನಗ್ ಸಿಕ್ಕಂತ ಸಾಕ್ಷಿ ಆಧಾರಗಳ ಮೇಲೇನೆ ನಾನು ಆ ವಿಕ್ಕಿನ ಅರೆಸ್ಟ್ ಮಾಡಿಸಿದ್ದು. ಏನೇ ಹೇಳಿ ಭಾರ್ಗವಿ, ನನಗೆ ಈ ಕೇಸ್ ನಡೀತಿರೋ ದಿಕ್ಕೇ ಸರಿಯಿಲ್ಲ ಅಂತ ಅನ್ಸ್ತಾ ಇದೆ. ಏನ್ ಹೇಳ್ತಿದ್ದೀರಾ? ಅಲ್ಲ, ನಾಯಿ ಬೊಗಳತ್ತೆ ಅಂತ ನಾವು ಬೊಗಳಕ್ಕಾಗತ್ತ? ನೀವೇ ಹೇಳ್ತಿದ್ರಿ ಅಲ್ವಾ, ಯಾರೋ ತಪ್ಪು ದಾರಿ ಹಿಡ್ದಿದ್ದಾರೆ ಅಂತ. ನಾವು ಅದೇ ದಾರಿ ಹಿಡಿದ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸ ಅಂತ. ನನಗೆ ಯಾಕೋ ವಿಕ್ಕಿ ತಪ್ಪು ಮಾಡಿದಾನೆ ಅಂತ ಅನ್ಸ್ತಾ ಇಲ್ಲ. ಸರಿ ಆಯ್ತು, ನೀವ್ ಹೇಳ್ತಿರೋ ಹಾಗೆ ವಿಕ್ಕಿ ಕೊಲೆ ಮಾಡಿಲ್ಲ ಅಂತಾನೆ ಅನ್ಕೊಳ್ಳೋಣ. ಬೇರೆ ಇನ್ಯಾರು ಮಾಡಿರ್ಬಹುದು? ನಾನು ಹೇಳದ್ನಲ್ಲ, ವಿಕ್ಕಿ ಅಂತೂ ಕೊಲೆ ಮಾಡಿಲ್ಲ. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ನಿಜವಾದ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋಕ್ಕೆ ನಾವೇನಾದ್ರೂ ಮಾಡಲೇಬೇಕು. ಈ ಕೇಸಿಗೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರನ್ನ ನಾವು ಸಂದೇಹದಿಂದ ನೋಡ್ಲೇಬೇಕು. ಬಹುಶಃ ಅವಾಗೇನಾದ್ರೂ ಕ್ಲೂ ಸಿಕ್ಕೇ ಸಿಗತ್ತೆ. ಸರಿ, ನಿಮ್ ಮಾತಿನ ಹಾಗೆ ನಾವು ಕೊನೆ ಸಲ ಒಂದು ಪರೀಕ್ಷೆ ಮಾಡೋಣ. ನೀವ್ ಹೇಳೋ ಪ್ರಕಾರ ಕೊಲೆಗಾರ ಬೇರೆನ್ಯಾರೋ ಆಗಿದ್ರೆ ಈ ಪರೀಕ್ಷೆಯಿಂದ ಆ ಸತ್ಯ ಆಚೆ ಬರುತ್ತೆ. ಏನ್ ಪರೀಕ್ಷೆ? ಸಂಧ್ಯಾ ಕೊಲೆ ಆಗಿದ್ದ ಜಾಗದಲ್ಲಿ ಒಂದು ಗೋಡೌನ್ ಇದೆ. ಆ ಗೋಡೌನಲ್ಲಿ ಒಂದು ವಿಡಿಯೋ ಸಾಕ್ಷಿನ ಬಚ್ಚಿಟ್ಟಿದ್ದಾರೆ. ವಾಟ್? ಆ ಸಾಕ್ಷಿ ಏನಾದ್ರೂ ನಮ್ ಕೈ ಸೇರಿದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ? ಅಂದ್ರೆ ಆ ವಿಡಿಯೋ ನಿಮ್ಮ ಹತ್ರ ಇದೆಯಾ? ಅದೇ ಆಟ ಅರ್ಜುನ್. ಆ ವಿಡಿಯೋ ನಮ್ ಕೈಗೆ ಸಿಕ್ಕೇ ಸಿಕ್ಕತ್ತೆ ಅನ್ನೋ ವಿಷಯನ ಹೇಳೋದೇ ಬೇಡ. ಅದ್ರ ಬದಲು ನಿಮ್ಗೆ ಯಾರ ಮೇಲೆ ಅನುಮಾನ ಇದೆಯೋ ಅವ್ರ ಹತ್ರ ಹೋಗಿ ಈ ವಿಡಿಯೋ ಬಗ್ಗೆ ಮಾತಾಡಿ. ಕೊಲೆಗಾರ ಅವರೇ ಆಗಿದ್ರೆ ಆ ಜಾಗದ ಬಗ್ಗೆ ಗೊತ್ತಿರ್ಲೇಬೇಕಲ್ಲ. ಇಲ್ಲಿ ತನ್ನಷ್ಟಕ್ಕೆ ತಾನೇ ಬಂದು ಬೋನಿಗೆ ಬೀಳುತ್ತೆ. ಈ ಪರೀಕ್ಷೆಗೆ ನಾನು ಒಪ್ಪಿಗೆ ಇದೆ. ಸರಿ, ಮೊದಲು ಊಟ ಮಾಡಿ.
ಕೊಡಿ ನಾನು ಪ್ಲೇಟ್ ಇಟ್ಟು ಬರ್ತೀನಿ. ಪರವಾಗಿಲ್ಲ, ನಾನು ತಗೊಂಡು ಹೋಗ್ತೀನಿ. ನೀವು ಆರಾಮಾಗಿ ಕೂತ್ಕೊಳ್ಳಿ. ಅಲ್ಲ ಪಾರ್ಥ, ಇದನ್ನೆಲ್ಲ ನೀವೇನಕ್ಕೆ ಮಾಡ್ತಿದ್ದೀರಾ? ಯಾಕೆ ಮಾಡಬಾರ್ದು? ಹೆಂಡತಿ ಮಾತ್ರ ಗಂಡನ ಸೇವೆ ಮಾಡಬೇಕಾ? ಗಂಡ ಹೆಂಡತಿ ಸೇವೆ ಮಾಡಬಾರ್ದಾ? ತೋರಿಸೋ ಪ್ರೀತಿಯಿಂದ ಒಪ್ಕೋಬೇಕು. ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ, ಎಂಥ ಗತಿ ಬಂತು ನನಗೆ. ಕೆಲಸ ಮಾಡಿಲ್ಲ ಅಂತಂದ್ರೆ ಮಾವಂಗೆ ಹೇಳ್ತೀನಿ ಅಂತ ಹೆದರ್ಸ್ತದ ಬೇರೆ. ಬೃಂದಾ, ಇದು ನೀನೇನಾ? ಯಾಕೆ? ಈ ಮನೇಲಿ ದೃಷ್ಟಿ ಬೊಂಬೆ ಥರ ಓಡಾಡ್ತಿದ್ದಳು ನೀನು, ಕೆಲಸನೂ ಮಾಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಗಾಜು ಹೊಡೆದಾಗಿರೋ ಈ ಆತಂಕ ಈ ಮನೆ ಮುರಿಯೋಕ್ ಮುಂಚೆ ಇದ್ದಿದ್ರೆ ನೀನು ಉದ್ಧಾರನಾದ್ರೂ ಆಗ್ತಿದ್ದೆ. ನನ್ನ ಆಡ್ಕೊಳ್ಳೋದು ಬಿಟ್ಟು ಬಂದು ಹೆಲ್ಪ್ ಮಾಡು. ಅತ್ತೆ ನೋಡಿದ್ರೆ ನನ್ನ ಕತೆ ಮುಗೀತು. ನೀನು ನಮ್ಮನೆಯವ್ರಿಗೆ ಎದುರೋ ಪರಿಸ್ಥಿತಿ ಬಂದಿದ್ಯಾ? ಸಾರಿ, ಬಂದಿದ್ದಲ್ಲ, ಭಾರ್ಗವಿ ತಂದಿದ್ದು. ಅದೆಷ್ಟೋ ಹಾರಾಡ್ತಿದ್ಯಲ್ಲ, ಈಗ ನಿನ್ನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ. ಪದೇ ಪದೇ ನಮ್ಮ ಮಧ್ಯ ಭಾರ್ಗವಿನ ತರ್ದಿದ್ರೆ ನಿನಗೆ ಸಮಾಧಾನ ಆಗೋದಿಲ್ವಾ? ಹೀಗೆ ಮಾಡ್ತಿದ್ರೆ ನಿನ್ನ ಭಾರ್ಗವಿ ರಾಸ್ಲೀಲೆನ ಮನೆಯವ್ರಿಗೆಲ್ಲರಿಗೂ ಹೇಳ್ತೀನಿ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಯ್ಯೋ ಬೃಂದ, ನಂಗೆ ತುಂಬ ಭಯ ಆಗ್ತಿದೆ, ಹೇಳ್ಬೇಡ ಪ್ಲೀಸ್. ಸ್ವಚ್ಛವಾದ ಪ್ರೀತಿಗೆ ಇಲ್ಲದೆ ಇರೋಂಥ ಹೆಸರು ಕೊಡಬೇಡ. ಅಷ್ಟಕ್ಕೂ ಬೃಂದ, ಇನ್ಮೇಲೆ ಈ ಮನೇಲಿ ನೀನು ಏನೇ ಹೇಳಿದ್ರು ಯಾರು ನಿನ್ನ ನಂಬಲ್ಲ. ಏನನ್ನ ನಂಬಲ್ಲ ಚರಣ್? ಏನ್ ನಂಬಲ್ಲ ಚರಣ್? ಚಿಕ್ಕತ್ತೆ, ಚರಣ್ ಏನಿಲ್ಲ ಚಿಕ್ಕಮ್ಮ, ಈ ಗ್ಲಾಸ್ನ ಅವಳು ಹೊಡೆದು ನಾನೇ ಹೊಡೆದಿದ್ದೆ ಅಂತ ಹೇಳ್ತೀನಿ ಅಂದ್ಲು. ನಮ್ಮನೆಯವ್ರಿಗೆ ನನ್ನ ಮಾತು ಮೇಲೆ ನಂಬಿಕೆ ಇದೆ, ನಿನ್ನ ನಂಬಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದು ಚರಣ್, ಈ ಮನೆ ಹಾಳಿನ ಸಹಿಸ್ಕೊಂಡಿರೋ ನೀನೆಷ್ಟು ಒಳ್ಳೆಯವನು ಅಂತ ನಮಗೆ ಗೊತ್ತು. ಅಲ್ಲ ಕಣೆ, ಇಷ್ಟೊಂದು ಒಳ್ಳೆ ಗ್ಲಾಸ್ ಹೊಡೆದಾಕಿದ್ಯಲ್ಲ, ಕಣ್ಣನ್ನ ಅದೆಲ್ಲಿಟ್ಕೊಂಡು ಕೆಲಸ ಮಾಡ್ತೀಯಾ? ಅಯ್ಯೋ, ಒಂದೇ ಲೋಟ ತಾನೇ ಒಡೆದೋಗಿದ್ದು, ನೀನೊಂದು ತೊಂದರೆ ಆಯ್ತು ಬಿಡಿ, ಅದಕ್ಕೆ ಯಾಕೆ ಇಷ್ಟು ಬೈತೀರ? ಏನು ಹುಡುಕ್ತಾ ಇದ್ದೀರಾ? ಅದೇ ನಿಮ್ಮಪ್ಪ ಇಲ್ಲೆಲ್ಲೋ ತಂದು ದುಡ್ಡಿನ ಗಿಡ ನೆಟ್ಟಿದ್ರಲ್ಲ, ಇದನ್ನೇನ್ ಕಮ್ಮಿ ಬೆಲೆದು ಅನ್ಕೊಂಡಿದ್ಯಾ? ನುರುಕ್ ಮೂರ್ ಅಂತ ರೋಡಲ್ಲಿ ಮಾರ್ತಾರಲ್ಲ, ಅದಲ್ಲ ಇದು. ಇನ್ನೊಂದು ತಗೊಂಡ್ಬರ್ತಾಳಂತೆ. ಅದೇ ಹಾದಿ ಬೀದಿಲೆಲ್ಲ ಹೋಗೋರು ಸೇರಿಸ್ಕೊಂಡ್ರೆ ಮನೆಗೆ ಹೀಗೆ ಆಗೋದು. ಚರಣ್, ನಿನ್ಗೇನೂ ಆಗಿಲ್ಲ ಅಲ್ವಾ? ಗ್ಲಾಸ್ ಏನಾದ್ರು ತಾಕ್ತಾ? ಇಲ್ಲ ಚಿಕ್ಕಿ, ಐ ಆಮ್ ಫೈನ್. ಚಿಕ್ಕಿ, ಬೃಂದಾಗೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಂತೆ. ಕೇಸ್ ಬಗ್ಗೆನೇ ಮಾತಾಡ್ತಾ ಗ್ಲಾಸ್ ಹೊಡೆದ್ಲು. ಅಯ್ಯೋ ಚರಣ್, ಇವಳಿಗೆ ಗೊತ್ತಿಲ್ಲದೆ ಇರೋದೇನಾದ್ರೂ ಇದ್ಯಾ? ನಮ್ ಬ್ಯಾಂಗ್ಳೂರ್ ಸಿಟಿನಲ್ಲೇ ದಿ ಬೆಸ್ಟ್ ಡಿಟೆಕ್ಟಿವ್ ಇವಳು. ಬಿಟ್ರೆ ಕೊಲೆ ಮಾಡಿರೋದು ನಮ್ಮಲ್ಲೇ ಯಾರೋ ಒಬ್ರು ಅಂತ ಅನ್ಬಿಡ್ತಾಳೆ. ನಂಬಕ್ಕಾಗತ್ತಾ? ನಿನ್ನ ಯೋಗ್ಯತೆ ಅಷ್ಟೊಂದಿಲ್ಲ. ಮೊದಲು ಇಲ್ಲಿರೋ ಕೆಲ್ಸನ ಮುಗಿಸು. ಕೊಲೆಗಾರನ್ ಹುಡುಕ್ತಾಳಂತೆ, ಕೊಲೆಗಾರನ್. ನನಗೂ ಅಕ್ಕಂಗೂ ಚುಚ್ಚಲಿ ಅಂತ ಇಲ್ಲೇ ಬಿಟ್ಟು ಹೋಗ್ಬಿಟ್ಯಾ? ಫುಲ್ಲು ಕ್ಲೀನ್ ಮಾಡ್ಬಿಟ್ಟು ಹೋಗು.
ನೋಡಿದ್ಯಾ, ಈಗ ನಡೀತಿರೋ ವಿಷಯನ ಹೇಳಿದ್ರೆ ನಿನ್ನನ್ನು ಯಾರೂ ನಂಬಲ್ಲ. ಇನ್ನು ನೀನು ಹಳೆ ಕತೆ ನಂಬ್ತಾರ? ಮತ್ತೆ ಆ ಭಾರ್ಗವಿ ಮೇಲೆ ನಿನಗೆ ಒಲವು ಜಾಸ್ತಿ ಆಗ್ತಾನೆ ಇದೆ ಅಲ್ವಾ? ನನ್ನ ಸಂಸಾರ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ನ ತಲೆ ಕೆಡಿಸಿರೋ ಆ ಭಾರ್ಗವಿ ಸಂಸಾರನಂತೂ ಹಾಳು ಮಾಡದೆ ನಾನು ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇರು, ಸಾಕ್ಷಿ ಸಮೇತ ಹಿಡಿತೇನೆ. ಭಾರ್ಗವಿ, ನೀವು ನನ್ನ ಟಗರು ಪುಟ್ಟಿಯಾಗಿದ್ದಾಗ ಲೈಫ್ ಎಷ್ಟು ಚೆನ್ನಾಗಿತ್ತಲ್ವಾ? ತಪ್ಪು ನಡೀತಿರೋದು ಕಂಡ ತಕ್ಷಣ ಕೆನ್ನೆಗೆರಡು ಹೊಡೆದು ಮಾತಾಡ್ತಿದ್ರಿ ನೀವು. ಹಾಗಿರೋ ನೀವು ತಪ್ಪು ಮಾಡಕ್ಕೆ ಹೇಗೆ ಸಾಧ್ಯ ಭಾರ್ಗವಿ? ತಪ್ಪಿಲ್ದೆ ಒಂದು ಇರುವೆಗೂ ನಿಮ್ಮಿಂದ ನೋವಾಗಿರುತ್ತನ್ನ ನಾನು ನೋಡೇ ಇಲ್ಲ. ಅಂಥವ್ರು ಒಂದು ಹೆಣ್ಣಿನ ಸಂಸಾರ ಹಾಳು ಮಾಡ್ತೀರಾ, ನನ್ನ ತಂಗಿ ಜೀವನ ಹಾಳು ಮಾಡ್ತೀರಾ ನೀವು. ಅಲ್ಲ ಭಾರ್ಗವಿ, ನಿಮ್ಮನ್ನ ಹುಚ್ಚನ್ ತರ ಪ್ರೀತಿಸಿರೋ ಜೀವ ಕಂಡ್ರಿ ಇದು. ಈ ಮನ್ಸು ನಿಮ್ಮನ್ನ ಕಣ್ಮುಚ್ಚಿ ನಂಬುವನ್ನತ್ತೆ. ಆದ್ರೇನ್ ಮಾಡ್ಲಿ, ಪರಿಸ್ಥಿತಿ ಆಗಿಲ್ವಲ್ಲ. ನಿಮಗ್ ತಾಳಿ ಕಟ್ಟಿ ನಿಮ್ ಕಷ್ಟ ಸುಖದಲ್ಲಿ ಜೊತೆ ಆಗಿರ್ತೀನಿ ಅಂತ ಮನೆ ಕರ್ಕೊಂಡ್ಬಂದು ನಿಮ್ ಬಗ್ಗೆ ಅನುಮಾನ ಪಟ್ಟಿದ್ದು ನನ್ ತಪ್ಪು. ಆದ್ರೆ ನಿಮ್ ಕಣ್ಣಿಗೆ ಕಾಣ್ತಿರೋ ನಿಜ ನಿಜಾನೇ ಅಲ್ಲ. ವಿಕ್ಕಿ ಕೊಲೆ ಮಾಡಿಲ್ಲ ಅಂತ ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಆ ವಿಕ್ಕಿ ನಿಜ ಹೇಳ್ತಿದ್ದೇನೆ ಅನ್ನೋದಕ್ಕೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ ಭಾರ್ಗವಿ. ಅವನು ಹುಟ್ಟು ಒಳ್ಳೆಯವನಂತಾನು ನಾನು ಹೇಳ್ತಾ ಇಲ್ಲ. ಆದ್ರೆ ಅವನು ಈ ಕೊಲೆ ಮಾಡಿಲ್ಲ, ಅದು ಮಾತ್ರ ನಿಜ. ನೀವೇ ಹೇಳಿರೋ ಪ್ರಕಾರ ಪರೀಕ್ಷೆ ನಡೆದೋಗ್ಲಿ. ನನಗೆ ಅನುಮಾನ ಇರೋ ವ್ಯಕ್ತಿ ಹತ್ರ ಹೋಗಿ ಆ ಸೀಕ್ರೆಟ್ ವಿಡಿಯೋ ಬಗ್ಗೆ ಹೇಳ್ತೇನೆ. ನನ್ನ ಬುದ್ಧಿ ಹೇಳ್ತಿರೋ ಮಾತು ನಿಜಾನೇ ಆಗಿದ್ರೆ ಆ ಕೊಲೆಗಾರ ಸಿಕ್ಕಾಕೊಳ್ಳೇಬೇಕು. ಆವಾಗ ನೀವು ನಂಬಿರೋ ಸತ್ಯಕ್ಕೂ ಜಯ ಸಿಗತ್ತೆ ಭಾರ್ಗವಿ. ನಾನು ನಂಬಿರೋ ನನ್ನ ತಂಗಿ ಪ್ರೀತಿಗೂ ಜಯ ಸಿಗತ್ತೆ. ಭಾರ್ಗವಿ, ನೀವು ಈ ಮನೆಗೆ ಬಂದಮೇಲೆ ನಗೋದನ್ನೇ ಮರ್ತಿದ್ದೀರ ಅಲ್ವಾ? ನಿಜಾಂಶ ಆಚೆ ಬಂದು ನೀವು ಮತ್ತೆ ನಗೋತರ ಟಗರು ಪುಟ್ಟಿಯಾಗಿ ನಿಮಗಿಷ್ಟ ಬಂದ ಹಾಗಿರೋ ಕಾಲ ಮತ್ತೆ ಬರುತ್ತೆ ಭಾರ್ಗವಿ. ಮತ್ತೆ ಲೇಟ್ ಮಾಡೋದು ಬೇಡ, ಈಗಲೇ ಹೋಗಿ ಆ ವ್ಯಕ್ತಿನ ಮೀಟ್ ಮಾಡ್ತೀನಿ. ನೀವು ಭಾರ್ಗವಿಯವ್ರ ಗಂಡ ಅರ್ಜುನ್ ಅಲ್ವಾ? ನೀವು ವಿಕ್ಕಿ ಪರ ಇರೋರು, ಮತ್ತ್ಯಾಕೆ ದಿಢೀರಂತ ನನ್ನ ಜೊತೆ ಮಾತಾಡ್ಬೇಕು ಅಂದ್ರಿ? ನಾನು ಯಾರ ಪರನೂ ಅಲ್ಲ ಸ್ಫಟಿಕ ಅವರೇ, ನಾನು ಯಾವತ್ತಿದ್ರೂ ಸತ್ಯದ ಪರ. ಅದೇನ್ ವಿಷಯ ಹೇಳಿ. ಏನೂ ಇಲ್ಲ, ಅವತ್ತು ವಿಕ್ಕಿ ವಿರುದ್ಧ ಸಾಕ್ಷಿ ಹೇಳ್ದೋರು, ಹಾಗೆ ನಮ್ಮೆಲ್ರಿಗೂ ಸತ್ಯ ಏನು ಅಂತ ತೋರಿಸ್ಕೊಟ್ಟವ್ರು ನೀವೇ ಅಲ್ವಾ? ಅದಕ್ಕೆ ಒಂದ್ಸಲ ಫೇಸ್ ಟು ಫೇಸ್ ಮೀಟ್ ಆಗಿ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಈ ಕೇಸ್ಗೋಸ್ಕರ ನನ್ನ ಹೆಂಡತಿ ಭಾರ್ಗವಿ ತುಂಬ ಕಷ್ಟಪಟ್ಟಿದ್ದಾರೆ. ಆದ್ರೆ ಏನು ಮಾಡಲಿ, ಅವ್ರು ಪಟ್ಟಿರೋ ಶ್ರಮ ನನ್ನನ್ನು ಸೇರಿಸಿ ಯಾರಿಗೂ ಗೊತ್ತಾಗಿಲ್ಲ. ಥ್ಯಾಂಕ್ ಗಾಡ್, ಕೊನೆಗೂ ಕೊಲೆಗಾರ ಯಾರು ಅನ್ನೋದು ಎಲ್ರಿಗೂ ಗೊತ್ತಾಯಿತು. ನೀವು ಬಂದಿರಲಿಲ್ಲ ಅಂತಂದಿದ್ರೆ ವಿಕ್ಕಿ ಎಂತೋನು ಅನ್ನೋ ಸತ್ಯ ಬಯಲಾಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸ್ಫಟಿಕ. ಪರವಾಗಿಲ್ಲ ಬಿಡಿ, ನನ್ನಿಂದ ಒಬ್ಬ ಕೊಲೆಗಾರ ಕಿರಾತ್ಕ ಜೈಲಿಗೆ ಹೋದ್ನಲ್ಲ ಅನ್ನೋ ಸಮಾಧಾನ ನನಗಿದೆ. ಅವತ್ ರಾತ್ರಿ ನೀವು ಸಂಧ್ಯಾನ್ ಕಾಪಾಡಕ್ಕೆ ಎಷ್ಟು ರಿಸ್ಕ್ ತಗೊಂಡ್ರಿ ಅಲ್ವಾ? ನೀವು ನಮ್ಮ ಭಾರ್ಗವಿ ಥರ ಗಟ್ಟಿಗಿತ್ತಿ. ನಮ್ಮ ಸಮಾಜಕ್ಕೆ ನಿಮ್ಮಂಥ ಹೆಣ್ಮಕ್ಳ ಅವಶ್ಯಕತೆ ತುಂಬಾನೇ ಇದೆ. ಅಷ್ಟು ಪ್ರಯತ್ನ ಪಟ್ಟರು ಸಂಧ್ಯಾನ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಹೌದು, ಆ ಒಂದು ದುಃಖ ನಮ್ಮೆಲ್ಲರಲ್ಲೂ ಹಾಗೆ ಉಳ್ಕೊಂಡಿದೆ. ಅಂದಹಾಗೆ ಅವತ್ ರಾತ್ರಿ ವಿಕ್ಕಿ ಗೆಸ್ಟ್ ಹೌಸ್ ಹತ್ರ ನೀವೇನು ಮಾಡ್ತಾ ಇದ್ರಿ? ಕೋರ್ಟಲ್ಲಿ ಹೇಳಿದ್ನಲ್ಲ, ನನ್ನ ವಿಕ್ಕಿ ಮಧ್ಯೆ ಇರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಹೋಗಿದೆ. ಹೌದು, ವಿಕ್ಕಿ ಅಲ್ಲಿರೋ ವಿಷಯ ನಿಮಗೆ ಗೊತ್ತಾಯ್ತು?
ಅವತ್ತು ವಿಕ್ಕಿನ ಮೆಸೇಜ್ ಮಾಡಿ ಆ ಲೊಕೇಶನಲ್ಲಿ ಇದ್ದೀನಿ ಅಂತ ಹೇಳಿದ್ದ. ಓಹೋ ಸರಿ ಸರಿ. ಅಂದ್ರೆ ಸಂಧ್ಯಾ ಅಲ್ಲೇನ್ ಮಾಡ್ತಾ ಇದ್ಲು? ಅದು ನನ್ಗೇನ್ ಗೊತ್ತು. ನಾನು ಹೋಗುವಾಗ ದಾರಿಲ್ ಸಂಧ್ಯಾ ಸಿಕ್ಕದ್ಲು. ಅವಳಿಗೆ ಹೆಲ್ಪ್ ಮಾಡಿದೆ, ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಪಾಪ ನೀವು ಒಳ್ಳೆ ಕೆಲಸನೇ ಮಾಡಿದ್ದೀರ. ಆದ್ರೆ ಏನು ಮಾಡೋದು, ನಮ್ಮ ಸಂಧ್ಯಾ ಹಣೆ ಬರನೇ ಸರಿ ಇರಲಿಲ್ಲ. ಹೌದು, ಅವತ್ತು ವಿಕ್ಕಿ ಕುಡ್ದಿದ್ನ? ಕೇಳ್ತಿದ್ದೀರಲ್ಲ, ಕಂಠ ಪೂರ್ತಿ ಕುಡ್ದಿದ್ದ. ಅದಕ್ಕೆ ರಾಕ್ಷಸನ್ ತರ ಹಾಡಿದ್ದು. ಅವತ್ತು ಸಂಧ್ಯಾಗಿಂತ ಮುಂಚೆ ನಿಮ್ಮೇಲೆ ಅಟ್ಯಾಕ್ ಮಾಡ್ದ ಅಲ್ವಾ? ಹೌದು. ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ? ನಿಮ್ಮನ್ನ ದೇವರೇ ಬಚಾವ್ ಮಾಡ್ದ. ಹೌದು, ಅವನು ಕುಡ್ದಿದ್ನಲ್ಲ, ಹಾಗಾಗಿ ನಾನ್ ಬದುಕೊಂಡೆ. ಆದ್ರೆ ಪಾಪ ಸಂಧ್ಯನ್ನ ಸಾಯಿಸ್ಬಿಟ್ಟ. ಆದ್ರೂ ಕಂಠ ಪೂರ್ತಿ ಕುಡ್ದೋನು ನಿಮ್ಮನ್ನೇನು ಮಾಡೋಕ್ಕಾಗಿಲ್ಲ ಅಂತಂದ್ಮೇಲೆ ಸಂಧ್ಯಾನ ಎತ್ಕೊಂಡೋಗಿ ಕೊಲೆ ಮಾಡಿದ್ದಾನೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ.